ವೆಲ್ಕಮ್ ಬ್ಯಾಕ್ ಟು ಪುಳಿಯೋಗರೆ ಮಾಡಿದ್ದಾರೆ. ದೋಸೆ ಮಾಡ್ಕೊಳ್ಳೋಣ ಅಂತ ಅಲ್ಲೇ ನಾನು ಶಾಪಿಂಗ್ ಮಾಡಿದ್ದೆ. 10 ಗಂಟೆ ಆಗುತ್ತೆ. ಹಾಯ್ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಫಸ್ಟ್ ಟೈಮ್ ಲೈವಲ್ಲೇ ಮಾತಾಡೋಣ ಅಂದ್ಕೊಂಡು ಸ್ಟಾರ್ಟ್ ಮಾಡಿದ್ದೀನಿ. ಬೆಳಗ್ಗೆನೆ ಪಾಪು ಮಲ್ಕೊಂಡಿದ್ದಾನೆ. ನನ್ನ ಕೆಲಸ ಎಲ್ಲ ಮುಗಿಸ್ಕೊಂಡು ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ. ಇನ್ನೂ ಬೆಡ್ಡೆಲ್ಲ ಹಾಗೇ ಇದೆ, ಎಲ್ಲ ಕ್ಲೀನ್ ಮಾಡಬೇಕು. ಕ್ಲೀನ್ ಮಾಡಿ ಅದಾದಮೇಲೆ ಬ್ರೇಕ್ಫಾಸ್ಟ್ ಮಾಡೋದಕ್ಕೆ ಹೋಗಬೇಕು. ಇನ್ನು ಮುಂದೆ ಇದೇ ರೀತಿ ಲೈವಲ್ಲೇ ಮಾತಾಡೋಣ ಅಂದ್ಕೊಂಡಿದ್ದೀನಿ. ಈ ಎಡಿಟಿಂಗ್ ಮಾಡೋದು, ವಾಯ್ಸ್ ಓವರ್ ಕೊಡೋದು ಎಲ್ಲನೂ ತುಂಬ ಜಾಸ್ತಿ ಟೈಮ್ ತೊಗೊತಾ ಇದೆ. ಪಾಪು ಇರೋದ್ರಿಂದ ಅವನು ಜಾಸ್ತಿ ನೋಡ್ಕೋಬೇಕಾಗುತ್ತೆ. ಅದಕ್ಕೆ ಮತ್ತೆ ವಿಡಿಯೋ ಮಾಡಿ ಅಪ್ಲೋಡ್ ಮಾಡೋದಕ್ಕೂ 3 ದಿನ ಗ್ಯಾಪ್ ಆಗ್ತಾಯಿದೆ. ಅದಕ್ಕೆ ಇನ್ನು ಮುಂದೆ ಲೈವಾಗೆ ಮಾತಾಡೋಣ ಅಂದ್ಕೊಂಡಿದ್ದೀನಿ. ಮೈಕು ತೊಗೋಬೇಕು, ಜಾಸ್ತಿ ವಾಯ್ಸ್ ಕೇಳಿಸಲ್ಲ. ಇದೇ ರೀತಿ ಮಾಡಿದ್ರೆ ಆನ್ಲೈನಲ್ಲಿ ಆರ್ಡ್ರ್ ಮಾಡಿಕೊಂಡು ಮೈಕ್ನು ಕೂಡ ಆರ್ಡರ್ ಮಾಡಿಕೊಂಡು ಇನ್ನು ಮುಂದೆ ಮೈಕಲ್ಲೇ ಮಾತಾಡೋದಕ್ಕೆ ಟ್ರೈ ಮಾಡ್ತೀನಿ. ಆದಷ್ಟು ಲೈವಲ್ಲೇ ಮಾತಾಡೋಕ್ಕೆ ಟ್ರೈ ಮಾಡ್ತೀನಿ. ಆಗದೇ ಇದ್ದರೆ ಸ್ವಲ್ಪ ವಾಯ್ಸ್ ಓವರ್ ಕೊಟ್ಕೊಂಡು ಎಡಿಟಿಂಗ್ ಮಾಡ್ತೀನಿ. ಇವಾಗ ಬ್ರೇಕ್ಫಾಸ್ಟ್ ಮಾಡೋದಕ್ಕೆ ಹೋಗ್ತಾಯಿದ್ದೀನಿ. ಹೀಗೆ ಬಿಸಿನೀರು ಕಾಸ್ಕೊಂಡು ಕುಡಿದಿದ್ದೆ. ಇವಾಗ ಬ್ರೇಕ್ಫಾಸ್ಟ್ಗೆ ಅಮ್ಮ ಪುಳಿಯೋಗರೆ ಮಾಡಿದ್ದಾರೆ. ಎಲ್ಲ ಅಡುಗೆ ಮಾಡಿಟ್ಟಿರೋದ್ರಿಂದ ಎಲ್ಲ ಫುಲ್ ಮೆಸ್ಸಿ ಆಗಿದೆ. ಇವಾಗೆಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ. ಮತ್ತು ಮಧ್ಯಾಹ್ನಕ್ಕೂ ಕೂಡ ಸಾಂಬಾರು ಮಾಡಿ ಇಟ್ಬಿಟ್ಟಿದ್ದಾರೆ. ಇವತ್ತು ಸ್ವಲ್ಪ ಟೈಲರಿಂಗ್ ಕೆಲಸ ಇದೆ, ಬಟ್ಟೆ ಹೊಲಿಯೋದು ಅಂತ. ನಾನು ಪನ್ನೀರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ, ಟೈಮ್ ಆದರೆ ಪನ್ನೀರ್ ಕರಿ ಇಲ್ಲ ಪನ್ನೀರ್ ಟಿಕ್ಕ ಮಾಡ್ಕೋಬೇಕು. ನನ್ನ ತಮ್ಮ ತೊಗೊಬಂದಿದ್ದ, ಭಾಳ ದಿವಸದಿಂದ ಮಾಡಿಲ್ಲ ಅಂತ ಹೇಳ್ತಾ ಇದ್ದ. ಇವಾಗ ಅವನು ಬರ್ತಾನೆ, ಅದಕ್ಕೆ ಮಾಡಬೇಕು. ಇವಾಗ ಬ್ರೇಕ್ಫಾಸ್ಟ್ ಹಾಕ್ಕೊಂಡು ಮಾಡೋದಕ್ಕೆ ಹೋಗ್ತಾಯಿದ್ದೀನಿ. ಇದು ಪುಳಿಯೋಗರೆ ಕಲರ್ ಇಲ್ಲ ಅಂತ ಅಂದ್ಕೊಬೇಡಿ. ನಮ್ಮಮ್ಮ ಜಾಸ್ತಿ ಖಾರದ ಮೆಣಸಿನ್ಕಾಯಿನ ಹಾಕ್ಬಿಟ್ಟಿದ್ದಾರೆ, ಅದಕ್ಕೆ ಕಲರ್ ಇಲ್ಲ. ಬ್ಯಾಡ್ಗೆ ಮೆಣಸಿನ್ಕಾಯಿ ಹಾಕಿ ಪೌಡರ್ ಮಾಡಿದರೆ ಕಲರ್ ಇರೋದು. ಇದು ಹೋಮ್ ಮೇಡ್ ಪೌಡರು, ಮನೆಯಲ್ಲೇ ಮಾಡಿರೋದು, ಅಂಗಡಿದಲ್ಲ. ಅದಕ್ಕೆ ಅಷ್ಟೊಂದು ಕಲರ್ ಇಲ್ಲ. A few moments later. ನನಗೆ ಸ್ವಲ್ಪ ನಿದ್ದೆ ಬರ್ತಿತ್ತಂತ ಮಲ್ಕೊಂಡ್ಬಿಟ್ಟಿದ್ದೆ. ಅದಕ್ಕೆ ವ್ಲಾಗ್ನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಪಾಪುಗೆ ಆಯಿಲ್ ಮಸಾಜ್ ಮಾಡಿ ಸ್ನಾನ ಮಾಡಿಸಿ ಮಲಗಿಸ್ಬಿಟ್ಟು ಅದಾದಮೇಲೆ ನಾನು ಸ್ವಲ್ಪ ರೆಸ್ಟ್ ಮಾಡಿದೆ. ಇವಾಗ ಟೈಮು 12 ಗಂಟೆ ಆಗಿದೆ. ಪಡವಲಕಾಯಿ ಸಾಂಬಾರು ಇತ್ತಲ್ಲ, ಮಧ್ಯಾಹ್ನ ಊಟಕ್ಕೆ ದೋಸೆ ಮಾಡ್ಕೊಳ್ಳೋಣ ಅಂತ ಬಂದೆ. ಅಮ್ಮ ಇಲ್ಲಿ ಮುದ್ದೆಗಂತ ಅಕ್ಕಿ ನೆನಕ್ಕಿದ್ದಾರೆ. ಅವರು ಮುದ್ದೆ ಮಾಡ್ಕೊತಾರೆ. ನಾನು ಅಕ್ಕಿ ಹಿಟ್ಟು ಮತ್ತು ಗೋಧಿ ಹಿಟ್ಟನ್ನ ಹಾಕ್ಕೊಂಡು ಹಿಟ್ಟಿನ ದೋಸೆ ಮಾಡ್ತೀನಿ. ಆ ರೆಸಿಪಿ ಕೂಡ ನಿಮಗೂ ಶೇರ್ ಮಾಡ್ಕೊತೀನಿ. ಇವತ್ತು ಸಂಜೆ ದೇವಸ್ಥಾನಕ್ಕೆ ಹೋಗೋದು ಬೇರೆ ಇದೆ. ಅದಕ್ಕೆ ಬೇಗ ಮಾಡಿ ಅದಾದಮೇಲೆ ಸ್ನಾನ ಮಾಡಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಬೇಗ ಊಟ ಮಾಡ್ಕೊತಿದ್ದೀನಿ. ದೋಸೆ ರೆಸಿಪಿನ ನಿಮಗೂ ಕೂಡ ಶೇರ್ ಮಾಡ್ಕೊತೀನಿ. ತುಂಬ ಈಸಿಯಾಗಿ ಸಿಂಪಲ್ಲಾಗಿ ಮಾಡ್ಕೋಬೋದು, ಜಾಸ್ತಿ ಟೈಮ್ ತಗೊಳ್ಳೋದಿಲ್ಲ. ಹಾಗೆ ದೋಸೆ ಮಾಡ್ತಾನೆ, ದೋಸೆ ಹೇಗೆ ಮಾಡೋದು ಅಂತ ಹೇಳ್ತೀನಿ. ಇನ್ ಕೇಸ್ ಏನಾದರೂ ವಾಯ್ಸ್ ಕೇಳಿಸಿಲ್ಲ ಅಂದರೆ ಮತ್ತೆ ವಾಯ್ಸ್ ಓವರ್ ಕೊಡ್ತೀನಿ. ಲೈವಲ್ಲೇ ಮಾತಾಡಿಕೊಂಡು ವಿಡಿಯೋ ಮಾಡಿದ್ದೆ, ಆದರೆ ಅಷ್ಟೊಂದು ವಾಯ್ಸ್ ಕೇಳಿಸ್ತಾ ಇರಲಿಲ್ಲ. ಹಾಗೆ ಡಿಸ್ಟರ್ಬೆನ್ಸ್ ಜಾಸ್ತಿ ಇತ್ತು. ಇವಾಗ ಒಂದು ಬೌಲ್ ತೊಗೊಂಡು ಅದಕ್ಕೇ 1 ಕಪ್ ಆಗೋಷ್ಟು ಗೋಧಿ ಹಿಟ್ಟು, 1 ಕಪ್ ಆಗೋಷ್ಟು ಅಕ್ಕಿ ಹಿಟ್ಟು, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಸೋಡಾ ಹಾಕ್ಕೊಂಡು ಹಾಗೆ ನೀರು ಹಾಕ್ತೇನೆ ಹಂಗೆ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ 1 ಲೋಟ ಆಗೋಷ್ಟು ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೀರನ್ನ ಒಂದೇ ಸಲ ತುಂಬ ಜಾಸ್ತಿ ಹಾಕೋದಕ್ಕೆ ಹೋಗಬೇಡಿ, ನೋಡ್ಕೊಂಡು ನೀರು ಹಾಕ್ಕೋಬೇಕು. ಇವಾಗ ಇನ್ನೂ ಒಂದು ಅರ್ಧ ಲೋಟ ಹಾಕ್ಕೊಂಡು ಮಿಕ್ಸ್ ಮಾಡ್ತಾ ಇದ್ದೀನಿ. ಒಂದೇ ಸಲ ಜಾಸ್ತಿ ನೀರು ಹಾಕ್ಬಿಟ್ರೆ ಮತ್ತೆ ಹಿಟ್ಟು ಹಾಕಬೇಕಾಗುತ್ತೆ. ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ನೋಡ್ಕೊಂಡು ಕಲಿಸ್ಕೊಳ್ಳಿ. ನಾನು ಸ್ವಲ್ಪ ನೀರು ಕಮ್ಮಿ ಆಯಿತು ಅಂತ ಮತ್ತೆ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈ ಕನ್ಸಿಸ್ಟೆನ್ಸಿಲಿ ಇರಬೇಕು. ಇವಾಗ ಬ್ಯಾಟರ್ ರೆಡಿ ಆಗಿದೆ. ನಿಮ್ಮ ಮನೇಲಿ ಏನಾದರೂ ದೋಸೆ ಹಿಟ್ಟು ಮಾಡೋದಕ್ಕೆ ಟೈಮ್ ಇಲ್ಲ ಅಂದರೆ ಇನ್ಸ್ಟ್ಯಾಂಟಾಗೆ ಈ ದೋಸೆನ ಟ್ರೈ ಮಾಡ್ಬೋದು, ತುಂಬ ಚೆನ್ನಾಗಿರುತ್ತೆ. ಇವಾಗ ಹಂಚನ್ನ ಕಾಯೋದಕ್ಕೆ ಇಡ್ತಾ ಇದ್ದೀನಿ. ಹಂಚು ಚೆನ್ನಾಗಿ ಕಾಯಬೇಕು. ಈ ಥರ ಹಂಚಾಗಾದರೆ ದೋಸೆ ಚೆನ್ನಾಗಿ ಬರ್ತವೆ, ಹಿಟ್ಟಿನ ದೋಸೆ. ಇದು ಸಣ್ಣ ಒಲೆಗೆ ಇಟ್ಟಿರೋದ್ರಿಂದ ಸ್ವಲ್ಪ ಕಾಯೋದಕ್ಕೆ ಲೇಟ್ ಆಗುತ್ತೆ. ಆ ಕಡೆ ಸ್ಟವ್ ಮೇಲೆ ಇಟ್ಟರೆ ವಿಡಿಯೋ ಚೆನ್ನಾಗಿ ಬರೋಲ್ಲ, ಅದಕ್ಕೆ ಇಲ್ಲಿ ಇಟ್ಟಿದ್ದೀನಿ. ಬಟ್ ಇದು ಕಾಯೋದಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ, ಸಣ್ಣ ಉರಿ ಎಲ್ಲ, ಅದಕ್ಕೆ. ಇವಾಗ ಹಂಚು ಕಾದಿದೆ, ಅದ್ರ ಮೇಲೆ ಎಣ್ಣೆನ ಸವರ್ತಾ ಇದ್ದೀನಿ. ಹಂಚು ಚೆನ್ನಾಗಿ ಕಾಯಬೇಕು, ಆವಾಗ ದೋಸೆ ಚೆನ್ನಾಗಿ ಬರುತ್ತೆ. ಮತ್ತು ಹಂಚು ಜಾಸ್ತಿ ದಿನ ಯೂಸ್ ಮಾಡಿ ಜಾಸ್ತಿ ದಿನ ಆಗಿದ್ದರೆ ದೋಸೆ ಎದ್ದಾಳಲ್ಲ. ಹಿಟ್ಟಿನ ದೋಸೆ ಸ್ವಲ್ಪ ಕಷ್ಟ ಆಗುತ್ತೆ. ದೋಸೆನ ಬಿಡಬೇಕು.
ಇವಾಗ ಲಿಡ್ನ ಕ್ಲೋಸ್ ಮಾಡಿಕೊಂಡು ದೋಸೆನ ಬೇಯಿಸ್ಕೊತಾ ಇದ್ದೀನಿ. ದೋಸೆ ಹಾಕೋದಕ್ಕೆ ಬಟ್ಲು ಇಲ್ಲಾಂದರೆ ಲೋಟ ಆ ಥರ ಯೂಸ್ ಮಾಡ್ಕೊಂಡು ಹಾಕ್ಕೊಂಡ್ರೆ ತುಂಬ ಈಸಿಯಾಗಿ ಹಾಕ್ಕೋಬೋದು. ನೀರು ದೋಸೆ ಥರ ಇರುತ್ತಲ್ವ, ಅದಕ್ಕೆ ಇವಾಗ ದೋಸೆ ಬೆಂದಾದಮೇಲೆ ಈ ರೀತಿ ಸೈಡಲ್ಲೆಲ್ಲ ಓಪನ್ ಮಾಡಿಕೊಂಡು ಅದಾದಮೇಲೆ ದೋಸೆನ ತಿರುವಾಕ್ಕೋಬೇಕು. ಇವಾಗ ದೋಸೆ ರೆಡಿ ಆಗಿದೆ. ಪ್ಲೇಟ್ಗೆ ಸರ್ವ್ ಮಾಡ್ಕೊತಾ ಇದ್ದೀನಿ. ನೋಡಿದ್ರಲ್ಲ ಎಷ್ಟು ಸಿಂಪಲ್ಲಾಗಿ ಬೇಗನೆ ದೋಸೆ ಮಾಡ್ಕೋಬೋದು ಅಂತ. ಅಮ್ಮ ಪಡವಲಕಾಯಿ ಸಾಂಬಾರು ಮಾಡಿದರು, ಅದಕ್ಕೆ ಅಂತ ದೋಸೆ ಮಾಡ್ಕೊಂಡಿದ್ದೆ. ಈ ಪಡವಲಕಾಯಿ ಸಾಂಬಾರಿಗೆ ಚಪಾತಿ, ದೋಸೆ, ಅನ್ನ ಚೆನ್ನಾಗಿರುತ್ತೆ. ಅದರಲ್ಲೂ ಈ ಹಿಟ್ಟಿನ ದೋಸೆ ಅಂತೂ ತುಂಬ ಚೆನ್ನಾಗಿರುತ್ತೆ. ಹಾಗೆ ಪಡವಲಕಾಯಿ ಸಾಂಬಾರು ಹೇಗೆ ಮಾಡೋದು ಅಂತ ನಾನು ವಿಡಿಯೋನ ಶೇರ್ ಮಾಡ್ಕೊಂಡಿದ್ದೆ. ಅದ್ರ ಲಿಂಕು ಕೂಡ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ನಿಮಗೆ ಬೇಕು ಅಂದರೆ ಈ ಕಾಂಬಿನೇಷನ್ ಒಂದ್ಸಲ ಟ್ರೈ ಮಾಡಿ. 3 hours later. ನಾನು ಊಟ ಮಾಡ್ಕೊಂಡು ಆದಮೇಲೆ ಸ್ನಾನ ಮಾಡಿಕೊಂಡೆ. ಇವಾಗ ದೇವಸ್ಥಾನಕ್ಕೆ ಹೋಗಬೇಕು. ಅದಕ್ಕೂ ಮುಂಚೆ ನಾನು ಇವತ್ತು ಡ್ರೆಸ್ ಹಾಕ್ಕೊತೀನಲ್ವ, ಅದು ಆನ್ಲೈನಲ್ಲಿ ಶಾಪಿಂಗ್ ಮಾಡಿದ್ದೆ. ಪಾಪುಗೂ ಕೂಡ ಆನ್ಲೈನಲ್ಲಿ ಶಾಪಿಂಗ್ ಮಾಡಿದ್ದೆ. ಅದನ್ನು ನಿಮಗೆ ಶೇರ್ ಮಾಡ್ಕೊಳ್ಳೋಣ ಅಂತ ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಪಾಪು ಇಲ್ಲೇ ಇದ್ದಾನೆ, ಆಟ ಆಡ್ತಾ ಇದ್ದಾನೆ. ಪಾಪು ಇವಾಗ ಪಾಪು ಉಲ್ಟ ಆಗೋದನ್ನ ಕಲ್ತಿದ್ದಾನಲ್ಲ, ಉಲ್ಟ ಆಗ್ತಾನೆ ಇರ್ತಾನೆ. ಜಾಸ್ತಿ ನೋಡ್ಕೋಬೇಕು ಅವನ್ನ. ಸೊ ಇವಾಗ ಕೆಳಗಡೆ ನಮ್ಮಮ್ಮ ಟೈಲರಿಂಗ್ ಮಾಡ್ತಾ ಇದ್ದಾರಲ್ಲ, ಅದು ಸ್ವಲ್ಪ ಡಿಸ್ಟರ್ಬೆನ್ಸ್ ಆಗುತ್ತೆ ವಿಡಿಯೋ ಮಾಡೋದಕ್ಕೆ. ಅದಕ್ಕೆ ಅವನು ಮೇಲ್ಗಡೆ ಕಟ್ಕೊಬಂದು ವಿಡಿಯೋನ ಮಾಡ್ತಾಯಿದ್ದೀನಿ. ನಾನು ಹೇಳ್ದಾಗೆ ಆನ್ಲೈನಲ್ಲಿ ಶಾಪಿಂಗ್ ಮಾಡ್ಕೊಂಡಿದ್ದೆ ಡ್ರೆಸ್ನ. ಈ ಟಾಪ್ನ ನಾನೊಂದು 2 ಸಲ ಹಾಕಿದ್ದೀನಿ. ತುಂಬ ಚೆನ್ನಾಗಿದೆ ಕ್ವಾಲಿಟಿ. ಇದು ಫೀಡಿಂಗ್ ಕುರ್ತಾ. ಇವಾಗೆಲ್ಲ ಜಾಸ್ತಿ ಫೀಡಿಂಗ್ ಕುರ್ತಾನೆ ಹೊರಗಡೆ ಎಲ್ಲ ಹೋದರೆ ಹಾಕ್ಕೊಂಡು ಹೋಗೋದು. ಫೀಡಿಂಗ್ ಮಾಡೋದಕ್ಕೆ ಈಸಿ ಆಗುತ್ತೆ ಅಂತ ಈ ಥರ 2 ಸೈಡು ಜಿಪ್ ಇರುತ್ತೆ. ಕ್ವಾಲಿಟಿ ಅಂತೂ ತುಂಬ ಚೆನ್ನಾಗಿದೆ. ಲೆಂತು ಕೂಡ ಇದೆ. ತೋಳು ಈ ರೀತಿ ಗುಬ್ಬಿ ತೋಳು ಥರ ಉದ್ದ ಈ ರೀತಿ ಬಂದಿದೆ. ತುಂಬ ಚೆನ್ನಾಗಿದೆ. ಮತ್ತು ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜಲ್ಲಿ ಸಿಗುತ್ತೆ. ನಾನು ಎಮ್ ಸೈಜಲ್ಲಿ ಆರ್ಡ್ರ್ ಮಾಡ್ಕೊಂಡಿದ್ದೆ. ನನಗೆ ಎಸ್ ಆದರೂ ಆಗುತ್ತೆ, ಎಮ್ ಆದರೆ ಸ್ವಲ್ಪ ಇಡಿಸ್ಕೋಬೇಕಾಗುತ್ತೆ. ಬಟ್ ಇವಾಗ ಎಮ್ ಲೂಸ್ ಇರಲಿ ಅಂತ ಸ್ವಲ್ಪ ಎಮ್ಮೆ ತೊಗೊಂಡಿದ್ದೀನಿ. ನಿಮ್ಗೆ ಇದ್ರ ಲಿಂಕ್ ಬೇಕಾದರೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಹಾಗೆ ಪಾಪು ಡ್ರೆಸ್ ಕೂಡ ಇದನ್ನು ಆನ್ಲೈನಾಗೆ ಆರ್ಡ್ರ್ ಮಾಡಿದ್ದು, ಅನಿಬಿದು. ತುಂಬ ಚೆನ್ನಾಗಿದೆ ನೋಡಿ, ಟಿ ಶರ್ಟ್ ಎಷ್ಟು ಚೆನ್ನಾಗಿದೆ ಅಂತ. ಕೆಳಗಡೆ ಶಾರ್ಟ್ಸ್ ಕೂಡ ಇದ್ರ ಮೇಲೆ ಅನಿಬಿ ಪ್ರಿಂಟ್ ಇದೆ, ತುಂಬ ಚೆನ್ನಾಗಿದೆ. ಇದು ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ. ಆಲ್ರೆಡಿ ಒಂದು ಸಲ ಇದನ್ನು ಕೂಡ ಹಾಕಿದ್ದೆ. ಅವನಿಗೆ ಹಾಕೋದಕ್ಕಿಂತ ಮುಂಚೆ ಒಂದು ಸಲ ವಾಶ್ ಮಾಡ್ತೀವಿ, ಅದಾದಮೇಲೆ ಡ್ರೆಸ್ ಹಾಕೋದು. ಮನೇಲೂ ಏನಾದರೂ ಪಾಪು ಇದ್ದರೆ ನೀವು ಕೂಡ ಆರ್ಡ್ರ್ ಮಾಡ್ಕೊಳ್ಳಿ. ಕ್ವಾಲಿಟಿ ತುಂಬ ಚೆನ್ನಾಗಿದೆ. ಹಾಗೆ ಕಾಟನ್ನು ಕಮ್ಮಿ ಪ್ರೈಸ್ಗೆ ಆರಾಮಾಗಿ ತೊಗೋಬೋದು. ಇವಾಗ ದೇವಸ್ಥಾನಕ್ಕೆ ಹೋಗೋದಕ್ಕೆ ಅವನಿಗೆ ಇದನ್ನು ವೇರ್ ಮಾಡ್ತಾಯಿದ್ದೀನಿ. ಹಾಗೆ ನಾನು ಕೂಡ ಇದನ್ನು ವೇರ್ ಮಾಡ್ತಾಯಿದ್ದೀನಿ. ಇದ್ರ 2 ಲಿಂಕ್ ಕೂಡ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಇನ್ನು ಸ್ವಲ್ಪ ಬಿಟ್ಟು ನಾವು ರೆಡಿಯಾಗಿ ದೇವಸ್ಥಾನಕ್ಕೆ ಹೋಗಬೇಕು. ಒಂದು 6:30-7 ಹಂಗೆ ಹೋಗಬೇಕು. ಆ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಅಲ್ಲಿ ಸ್ವಲ್ಪ ಆದರೆ ವಿಡಿಯೋ ಮಾಡ್ಕೊತೀನಿ. ಫಸ್ಟ್ ಟೈಮು ಪಬ್ಲಿಕ್ಕಲ್ಲಿ ವಿಡಿಯೋ ಮಾಡ್ತಾ ಇರೋದು, ನೋಡೋಣ ಆದರೆ ಮಾಡ್ಕೊತೀನಿ. ಅವನಂತೂ ಫುಲ್ಲು ಹಠ ಮಾಡ್ತಿದ್ದಾನೆ, ಎತ್ಕೋಬೇಕಂತೆ. ಅವನ್ನ ಎತ್ಕೊಂಡೇ ಇರಬೇಕು, ಜಾಸ್ತಿ ಮಲಗ್ಸಂಗಿಲ್ಲ, ಏನಿಲ್ಲ, ಎತ್ಕೊಂಡಿರ್ಬೇಕು, ಅಡ್ಡಾಡಿಸ್ತಾ ಇರಬೇಕು. ಅವನಿಗೆ ಒಂದೇ ಪೊಸಿಷನಲ್ಲಿದ್ದರೆ ಇಷ್ಟ ಆಗಲ್ಲ, ಪೊಸಿಷನ್ ಚೇಂಜ್ ಮಾಡ್ತಾ ಇರಬೇಕು. ಎತ್ಕೋಬೇಕು, ಒಂದ್ಸಲ ನಿಲ್ಲಿಸ್ಬೇಕು, ಒಂದ್ಸಲ ಅಡ್ಡಾಡಿಸ್ತಿರ್ಬೇಕು, ಇಲ್ಲ ಅಂದರೆ ಕೂರಿಸ್ಕೋಬೇಕು, ಈ ರೀತಿ ಮಾಡಬೇಕು. ಅದಕ್ಕೆ ಇವಾಗ ಕರಿತಾ ಇದ್ದಾನೆ. ಆಯಿತು, ಅವನ್ನ ನೋಡ್ಕೊತೀನಿ. ಮತ್ತು ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಅವನು ಸ್ವಲ್ಪ ಆಟ ಆಡಿಸಿ ಅದಾದಮೇಲೆ ಮಲಗಿಸಿದ್ದೀನಿ. ಇವಾಗ ದೇವಸ್ಥಾನಕ್ಕೆ ಹೋಗ್ಬೇಕಲ್ಲ, ಸ್ವಲ್ಪ ಹೊತ್ತು ಮಲ್ಕೊಂಡಿದ್ರೆ ಅದಾದಮೇಲೆ ಆ್ಯಕ್ಟಿವ್ ಆಗಿರ್ತಾನೆ ಅಂತ. ಅದಾದಮೇಲೆ ನಾನು ಟೀ ಕಾಸ್ಕೊಂಡು ಕುಡಿದು ದೇವಸ್ಥಾನಕ್ಕೆ ಹೋಗೋದಕ್ಕೆ ರೆಡಿ ಆದ್ವಿ. ಇಲ್ಲೇ ನಮ್ಮೂರಲ್ಲಿರೋ ಕೊಲಪ್ರಮ್ಮ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೊರಟಿದ್ವಿ. 6:30 ಹಂಗೆ ಹೋಗೋಣ ಅಂದ್ಕೊಂಡ್ವಿ. ಪಾಪು ಇನ್ನೂ ಮಲ್ಕೊಂಡಿದ್ದ. ಅರ್ಧದಲ್ಲಿ ಎದ್ದೇಳಿಸಿದ್ರೆ ಮತ್ತೆ ಅವನು ಅಳ್ತಾನೆ ಅಂತ ವೆಯ್ಟ್ ಮಾಡಿ ಅವನು ಎದ್ಮೇಲೆ ರೆಡಿಯಾಗಿ ಹೋಗಿದ್ದು. ನಾವು ಹೋಗೋ ಅಷ್ಟೊತ್ತಿಗೆ 7 ಗಂಟೆ ಆಗಿಬಿಟ್ಟಿತ್ತು. ಪಾಪು ಹುಟ್ಟಾಗಿಂದ ಒಂದು 2-3 ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿದ್ವಿ. ಫಸ್ಟ್ ಟೈಮ್ ಕೊಲಪ್ರಮ್ಮನ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾ ಇರೋದು. ನಾವು ಹೋಗೋ ಅಷ್ಟರಲ್ಲಿ ಲೇಟ್ ಆಗಿತ್ತಲ್ವ, ಆಲ್ರೆಡಿ ದೇವಸ್ಥಾನದಲ್ಲಿ ಜನ ಇದ್ದರು. ಜಾಸ್ತಿ ವಿಡಿಯೋ ಮಾಡೋದಕ್ಕಾಗಿಲ್ಲ. ದೇವಸ್ಥಾನಕ್ಕೆ ಹೋಗಿ ಬಂದ್ವಿ. ಅದಾದಮೇಲೆ ಅನ್ನ ಮಜ್ಜಿಗೆ ಸಾಂಬಾರು ಊಟ ಮಾಡಿದ್ವಿ. ಇವಾಗ ಪಾಪುನು ಕೂಡ ಮಲಗಿಸಿದ್ದೀವಿ. ಆಲ್ರೆಡಿ 9:30 ಆಗೈತೆ ಟೈಮು. ನಾವು ಕೂಡ 9:30 ಹಂಗೆ ಮಲ್ಕೊಳ್ಳೋದು. 9:30 10 ಗಂಟೆ ಆಗುತ್ತೆ. ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ.
ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ.